ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆ ಅಧಿಕಾರಿಗಳಿಂದ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿರುವಂತಹ ಅಧಿಕಾರಿಗಳ ರಕ್ಷಣೆಗೆ ನಿಂತಿರುವ ಪಶುಪಾಲನೆ ಇಲಾಖೆ ವಿರುದ್ಧ ವಿಕಾಸಸೌಧ ಮುತ್ತಿಗೆ ಚಳುವಳಿಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಚಿಕ್ಕನಾರಾಯಣ ತಿಳಿಸಿದರು. ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಸಂಘಟನೆ ವತಿಯಿಂದ ಅಧಿಕಾರಿಗಳು ಮಾಡಿರುವ ಅಕ್ರಮಗಳ ದಾಖಲೆಗಳು ನಮ್ಮ ಬಳಿ ಇದ್ದು, ಅಂತಹ ದಾಖಲೆಗಳನ್ನು ಪಶುಪಾಲನಾ ಇಲಾಖೆಗೆ ಹಾಗೂ ಲೋಕಾಯುಕ್ತ ಇಲಾಖೆಗೆ ಕೊಟ್ಟಿದ್ರೂ ಕೂಡ ಇದುವರೆಗೂ ಅಕ್ರಮಗಳನ್ನು ಮಾಡಿರುವಂತಹ ಅಧಿಕಾರಿಗಳ ವಿರುದ್ಧ ಕಾನೂನು ರೀತಿಯಾಗಿ ಯಾವುದೇ ಕ್ರಮಗಳನ್ನು ಜರುಗಿಸಿಲ್ಲ. ಆದ್ದರಿಂದ ಜನವರಿ 6 ಅಥವಾ 8ನೇ ತಾರೀಕು ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ನಮ್ಮ ಸಂಘಟನೆ ಹಾಗೂ ಕರ್ನಾಟಕ ಜನಾಂದೋಲನ ಸಂಘಟನೆ ಮಹಿಳಾ ಘಟಕದ ಅಶ್ವಿನಿ ನೇತೃತ್ವದಲ್ಲಿ ವಿಕಾಸಸೌಧ ಮುತ್ತಿಗೆ ಚಳುವಳಿ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದರು. ವರದಿ ಸೈಫುಲ್ಲಾ, ಎಬಿ ನ್ಯೂಸ್, ಬಂಗಾರಪೇಟೆ. ಅವರ ಅಸೆಸ್ಸಿನ ಮತ್ತು ಲಯಬಿಲಿಟೀಸ್ ಏನಿದೆಯೋ ಅದು ಈಗ ಲೋಕಾಯುಕ್ತ ತನಿಖೆ ಮಾಡ್ತಾರೆ. ಅದರಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಇಲಾಖೆ ಅಂದರೆ ಲೋಕಾಯುಕ್ತ ಇಲಾಖೆ, ಅದು ಉಮೇಶ್ ಸರ್ ಮಾತ್ರ. ಆ ಉಮೇಶ್ ಅವರಿಗೆ ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ವಿಷಯದಲ್ಲಿ ನಾವು ಬಹುಕೋಟಿ ಭೀಮನನ್ನು ಎಲ್ಲ ಮಿಸ್ ಮಾಡ್ತಾರೆ. ಅಂತ ಒಂದು ಪ್ರಾಮಾಣಿಕ ಅಧಿಕಾರಿ ಬಿಟ್ಟರೆ ಯಾವ ಅಫ್ಜಲ್ ಪಾಷಾ, ಮುನಿಚಂದ್ರ ಕೋಟ್ಯಾಂತರ ರೂಪಾಯಿಗಳನ್ನು ನುಂಗಿದ್ದಾರೆ. ಅವರ ವಿರುದ್ಧ ದಾಖಲೆಗಳು ಸಮೇತ ಕೊಟ್ಟುಕೊಂಡು ಎಂಥ ನೀತಿಗಟ್ಟ ಅಧಿಕಾರಿಗಳು, ಎಂಥ ಲಜ್ಜೆಗಟ್ಟ ಅಧಿಕಾರಿಗಳು, ಇಂಥ ಅಧಿಕಾರಿಗಳು ಏನು ಮುಗಿಸಕ್ಕೆ ರೀತಿಯಲ್ಲಿ ಇವತ್ತು ದಿವಸ ಅದನ್ನು ನಾವು 1 ವರ್ಷ 8 ತಿಂಗಳಿಂದ ನಾವು ನಿರಂತರವಾದಂಥ ಹೋರಾಟಗಳು ಮಾಡಿದ್ರೆ ಅದು ಸಾಲದಂತ ಹೋರಾಟಗಾರರ ಮೇಲೆ ನಕಲಿ ಸಹಿಗಳನ್ನು ಮಾಡಿ ನಮ್ಮ ಮೇಲೆ ಅಪಪ್ರಚಾರ ಮಾಡುವಂಥದ್ದು. ಈ ಗಂಗಾಧರ ಶ್ರೀರಾಮಯ್ಯ, ಸುಭಾನ್, ನಾರಾಯಣ ಸ್ವಾಮಿ, ಅಫ್ಜಲ್ ಪಾಷಾ, ಮುನಿಚಂದ್ರ, ರವಿಕುಮಾರ್, ಈ ಮುಂತಾದವರು ಏನು ಮಾಡ್ತಾರೆ ಅಂದ್ರೆ, ಏನೋ ಇವರು ಮನೆ ಬಾಗಿಲಲ್ಲಿ ನಾವು ಎನ ಕಾಯುವಂತ ರೀತಿ